ಈ ವಿಡಿಯೋದಲ್ಲಿ ನಾವು ಕೆಲವು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ಕೆಲವು ಉದಾಹರಣೆಗಳನ್ನ ತಗೊಳ್ತೀನಿ. ನೀವು ಮೆಗ್ನೀಷಿಯಂ ತುಂಡನ್ನ ತೆಗೆದುಕೊಂಡು ಬಿಸಿ ಮಾಡಿದ್ರೆ ಏನಾಗುತ್ತೆ? ಅದು ಹೊಳೆಯುವ ಬಿಳಿ ಜ್ವಾಲೆಯಂತೆ ಸುಡೋದಕ್ಕೆ ಪ್ರಾರಂಭವಾಗುತ್ತೆ ಮತ್ತು ಸುಟ್ಟ ನಂತರ ಬಿಳಿ ಪುಡಿಯಂತಹ ಅವಶೇಷವನ್ನ ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನಾಗ್ತಿದೆ? ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗ್ತಿದೆ. ಹಾಗಾದ್ರೆ ನಾನು ಇನ್ನೊಂದು ಉದಾಹರಣೆನ ತಗೊಳ್ತೀನಿ. ನೀವು ತಾಮ್ರವನ್ನ ಬಿಸಿ ಮಾಡಿದ್ರೆ ಬೆಂಕಿಯ ಜೊತೆ ಅದು ಸುಡೋದಿಲ್ಲ, ಬದಲಾಗಿ ಅದು ಕಪ್ಪು ಅಥವಾ ಕಂದು ಬಣ್ಣದ ಪದಾರ್ಥವಾಗಿ ರಚನೆ ಆಗುತ್ತೆ. ನೋಡಿ, ಈ ರೀತಿಯಾಗಿ. ಹಾಗಾದ್ರೆ ನಮಗಿಲ್ಲಿ ಗೊತ್ತಾಗ್ತಿದೆ, ಇಲ್ಲೂ ಕೂಡ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತ. ಇದನ್ನೇ ನಾವು ಈ ವಿಡಿಯೋದಲ್ಲಿ ಅನ್ವೇಷಣೆ ಮಾಡಬೇಕು. ಈ ಎರಡೂ ಉದಾಹರಣೆಗಳಲ್ಲಿ ಲೋಹಗಳು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸ್ತಾ ಇದೆ. ಹೀಗಾಗಿ ತಾಮ್ರದ ಉದಾಹರಣೆಯನ್ನ ನೀವು ತಗೊಳ್ಳೋದಾದ್ರೆ, ತಾಮ್ರ ಆಮ್ಲಜನಕದೊಂದಿಗೆ ಅಂದ್ರೆ ಆಕ್ಸಿಜನ್ ದೊಂದಿಗೆ ಪ್ರತಿಕ್ರಿಯಿಸಿ ತಾಮ್ರದ ಆಕ್ಸೈಡ್ ಅಥವಾ ಕ್ಯುಪ್ರಿಕ್ ಆಕ್ಸೈಡ್ ಅಂತ ಕರಿತೀವಿ, CuO ನ ರಚನೆ ಆಗ್ತಾ ಇದೆ. ಹಾಗೆ ಇನ್ನೊಂದು ಉದಾಹರಣೆನ ನೋಡೋಣ. ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ರಚನೆ ಮಾಡ್ತಾ ಇದೆ. ಹಾಗೂ ಈ ಸಮೀಕರಣವನ್ನ ನಾನು ಸರಿದೂಗಿಸಿದ್ದೀನಿ. ಈಗ ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಸೋಡಿಯಂ ಕೆರೋಸಿನ್ ಅಥವಾ ಸೀಮೆ ಎಣ್ಣೆಯಲ್ಲಿ ಇಟ್ಟಿದ್ದಾರೆ. ಯಾಕೆ ಗೊತ್ತಾ? ಸೋಡಿಯಂ ಆಮ್ಲಜನಕದೊಂದಿಗೆ ತುಂಬಾ ಕ್ರಿಯಾಶೀಲತೆಯನ್ನ ಹೊಂದಿರುತ್ತೆ. ವಾತಾವರಣದಲ್ಲಿ ನಾವಿಟ್ರೂ ಕೂಡ ಆಮ್ಲಜನಕ ಪ್ರತಿಕ್ರಿಯಿಸಿ ಸೋಡಿಯಂ ಆಕ್ಸೈಡ್ ಆಗಿ ರಚನೆ ಆಗುತ್ತೆ. ಅದರಿಂದ ಅದನ್ನ ಸೀಮೆ ಎಣ್ಣೆಯಲ್ಲಿ ಇಡ್ತಾರೆ. ಇದನ್ನು ಕೂಡ ನಾನು ಸರಿದೂಗಿಸಿದ್ದೀನಿ. ಈ ಮೂರು ಕ್ರಿಯೆಗಳನ್ನ ನೋಡಿದ್ರೆ ಬಲಭಾಗದಲ್ಲಿ ಲೋಹಗಳ ಆಕ್ಸೈಡ್ಗಳಿವೆ ಅಲ್ವಾ? ಹೀಗಾಗಿ ಸಾಮಾನ್ಯವಾಗಿ ನಾವು ಹೇಳಬಹುದು, ಲೋಹಗಳು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಲೋಹದ ಆಕ್ಸೈಡ್ಗಳಾಗಿ ರಚನೆ ಆಗ್ತವೆ ಅಂತ. ಈಗ ನಮಗಿಲ್ಲಿ ಒಂದು ಪ್ರಶ್ನೆ ಇದೆ. ಹಾಗಾದ್ರೆ ಭೂಮಿ ಮೇಲಿರುವಂತಹ ಪ್ರತಿ ಲೋಹಕ್ಕೂ ಇದೇ ರೀತಿ ಸಂಭವಿಸುತ್ತಾ ಅಂತ? ಖಂಡಿತವಾಗ್ಲೂ ಇಲ್ಲ. ಈಗ ನೀವು ಚಿನ್ನ, ಬೆಳ್ಳಿ, ಪ್ಲಾಟಿನಂ ಹೀಗೆ ದುಬಾರಿ ಲೋಹಗಳಿದಾವಲ್ಲ, ಅವುಗಳು ಕ್ರಿಯಾಶೀಲವಾಗಿರೋದಿಲ್ಲ. ಹಾಗಾಗಿ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಲೋಹದ ಆಕ್ಸೈಡ್ಗಳನ್ನ ರಚನೆ ಮಾಡೋದಿಲ್ಲ. ಆದ್ರಿಂದ ನಿಮ್ಮ ಸುತ್ತಲಿನ ಬಹುತೇಕ ಲೋಹಗಳು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸಿ ಲೋಹದ ಆಕ್ಸೈಡ್ಗಳನ್ನ ರಚನೆ ಮಾಡ್ತವೆ. ಆದರೆ ಕೆಲವು ಲೋಹಗಳು, ಚಿನ್ನ, ಬೆಳ್ಳಿ, ಪ್ಲಾಟಿನಂ ಅಂತ ಹೇಳಿದೆ ಅಲ್ವಾ, ಈ ರೀತಿಯಾದ ಲೋಹಗಳು ಆಕ್ಸಿಜನ್ ಜೊತೆಗೆ ಪ್ರತಿಕ್ರಿಯಿಸೋದಿಲ್ಲ. ಸರಿ, ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಈ ಲೋಹದ ಆಕ್ಸೈಡ್ಗಳನ್ನ ನಾವು ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ? ಮೊದಲು ನಾನು ಸೋಡಿಯಂನಿಂದ ಪ್ರಾರಂಭ ಮಾಡ್ತೀನಿ. ಈ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿಕ್ರಿಯಿಸಿದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ರಚನೆ ಆಗುತ್ತೆ. ಅದು ಒಂದು ಪ್ರತ್ಯಾಮ್ಲವಾಗಿರುತ್ತೆ. ಹಾಗೆ ಈ ಸಮೀಕರಣ ಸರಿದೋಗಿದ್ಯಾ ಅಂತ ನೋಡ್ಕೊಂಡ್ಬಿಡಿ ಒಂದ್ಸಲ. ಈಗ ಇನ್ನೊಂದು ಉದಾಹರಣೆನ ನೋಡೋಣ. ಮೆಗ್ನೀಷಿಯಂ ಮತ್ತು ನೀರು ಪ್ರತಿಕ್ರಿಯಿಸಿದರೆ ಏನಾಗುತ್ತೆ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ರಚನೆ ಆಗುತ್ತೆ. ಇದು ಕೂಡ ಒಂದು ಪ್ರತ್ಯಾಮ್ಲ. ಹಾಗೆ ಕ್ಯುಪ್ರಸ್ ಆಕ್ಸೈಡ್ ಕೂಡ ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ನಮಗೆ ಏನ್ ಸಿಗುತ್ತೆ? ಅರೆ, ಏನು ಸಿಗಲ್ವಾ? ಯಾಕೆ? ಯಾಕಂದ್ರೆ ಈ ಸಂದರ್ಭದಲ್ಲಿ ತಾಮ್ರದ ಆಕ್ಸೈಡ್ ನೀರಿನೊಂದಿಗೆ ಪ್ರತಿಕ್ರಿಯಿಸೋದೇ ಇಲ್ಲ. ಯಾಕಂದ್ರೆ ತಾಮ್ರ ಹೆಚ್ಚು ಕ್ರಿಯಾಶೀಲವಲ್ಲ. ಹೀಗಾಗಿ ತಾಮ್ರದ ಆಕ್ಸೈಡ್ ಕೂಡ ಕ್ರಿಯಾಶೀಲತೆಯನ್ನ ಹೊಂದಿಲ್ಲ. ಈ ಮೂರು ಉದಾಹರಣೆಗಳನ್ನ ನೋಡಿದರೆ ಸೋಡಿಯಂ ಅತ್ಯಂತ ಕ್ರಿಯಾಶೀಲತೆಯನ್ನ ಹೊಂದಿರುತ್ತೆ. ಅದರ ನಂತರ ಮೆಗ್ನೀಷಿಯಂ, ಅದರ ನಂತರ ತಾಮ್ರ. ಹೀಗೆ ಇನ್ನೂ ಅನೇಕ ಲೋಹಗಳಿವೆ. ಆದರೆ ಈ ಮೂರು ಉದಾಹರಣೆಗಳನ್ನ ನೋಡಿದರೆ ಚಿನ್ನ ಮತ್ತು ಬೆಳ್ಳಿ ತಾಮ್ರಕ್ಕಿಂತಲೂ ಕಡಿಮೆ ಕ್ರಿಯಾಶೀಲತೆಯನ್ನ ಹೊಂದಿರುತ್ತೆ. ಹೀಗಾಗಿ ಎಲ್ಲಾ ಲೋಹದ ಆಕ್ಸೈಡ್ಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರಾಕ್ಸೈಡ್ ಅಥವಾ ಪ್ರತ್ಯಾಮ್ಲವನ್ನ ನೀಡೋದಿಲ್ಲ. ಆದ್ರೆ ಬಹುತೇಕ ಲೋಹಗಳು ಈ ಲೋಹದ ಆಕ್ಸೈಡ್ಗಳನ್ನ ನೀಡ್ತವೆ. ಅದಕ್ಕಾಗಿ ನಾನು ಸಾಮಾನ್ಯವಾಗಿ ಬರ್ಕೊಳ್ತಾ ಇದ್ದೀನಿ, ಲೋಹವನ್ನ ಆಕ್ಸಿಜನ್ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೆ ಲೋಹದ ಆಕ್ಸೈಡ್ಗಳು ದೊರೆಯುತ್ತವೆ. ಅದರ ಜೊತೆಗೆ ಲೋಹದ ಆಕ್ಸೈಡ್ಗಳನ್ನ ನೀರಿನ ಜೊತೆಗೆ ಪ್ರತಿಕ್ರಿಯಿಸಿದಾಗ ಪ್ರತ್ಯಾಮ್ಲ ಸಿಗುತ್ತೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಈ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ಈ ಪ್ರತ್ಯಾಮ್ಲ ನೀಲಿ ಬಣ್ಣವಾಗಿ ಪರಿವರ್ತಿಸುತ್ತೆ. ಈಗ ನಾವು ಅಲೋಹಗಳ ಗುಣಲಕ್ಷಣಗಳನ್ನ ನೋಡೋಣ. ಈಗ ನಮ್ಮ ಬಳಿ ಕಾರ್ಬನ್ ಇದೆ. ಈ ಕಾರ್ಬನ್ ನಂತಹ ಅಲೋಹವನ್ನ ನಾವು ತೆಗೆದುಕೊಂಡು ಆಕ್ಸಿಜನ್ ಜೊತೆಗೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ? ನೀವೇ ಯೋಚನೆ ಮಾಡಬಹುದು, ನಮಗೆ ಕಾರ್ಬನ್ ಡೈಆಕ್ಸೈಡ್ ಸಿಗತ್ತೆ. ಸರಿ, ಹಾಗಾದ್ರೆ ಸಲ್ಫರ್ ಅನ್ನ ನೋಡೋಣ. ಈ ಸಲ್ಫರ್ ಅನ್ನ ಕೂಡ ನಾವು ತೆಗೆದುಕೊಂಡು ಆಕ್ಸಿಜನ್ ಜೊತೆಗೆ ಪ್ರತಿಕ್ರಿಯಿಸಿದಾಗ ನಮಗೆ ಸಲ್ಫರ್ ಡೈಆಕ್ಸೈಡ್ ಸಿಗುತ್ತೆ. ಆದ್ರೆ ಇದರ ವಿಶೇಷತೆ ಏನ್ ಗೊತ್ತಾ? ಈ ಸಲ್ಫರ್ ಡೈಆಕ್ಸೈಡ್ ಕೂಡ ಆಕ್ಸಿಜನ್ ಜೊತೆಗೆ ಮತ್ತಷ್ಟು ಪ್ರತಿಕ್ರಿಯಿಸಿ ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ರಚನೆ ಮಾಡುತ್ತೆ. ಹೀಗಾಗಿ ಸಲ್ಫರ್ ನಿಂದ ಎರಡು ವಿಧದ ಆಕ್ಸೈಡ್ಗಳು ನಮಗೆ ದೊರೆಯುತ್ತವೆ, ಸಲ್ಫರ್ ಡೈಆಕ್ಸೈಡ್ ಹಾಗೂ ಸಲ್ಫರ್ ಟ್ರೈಆಕ್ಸೈಡ್. ನೀವು ಕೇಳಬಹುದು, ಯಾಕೆ ಈ ಎರಡು ವಿಧದ ಸಲ್ಫರ್ ಆಕ್ಸೈಡ್ಗಳು ಸಾಧ್ಯವಾಗ್ತಿದೆ ಅಂತ? ಕಾರಣ ಏನಂದ್ರೆ ಈ ಸಲ್ಫರ್ಗೆ ಎರಡು ವಿಧದ ವೇಲೆನ್ಸಿಗಳಿರ್ತವೆ, ಅಂದ್ರೆ ಎರಡು ರೀತಿಯ ಆಕ್ಸಿಡೇಷನ್ ಸ್ಟೇಟ್ಗಳು ಇರ್ತವೆ. ಈಗ ಮುಂದುವರಿಯೋಕ್ಕೂ ಮುಂಚೆ ಸಮೀಕರಣವನ್ನ ಸರಿದೂಗಿಸಿದೆನಾ ಅಂತ ನೋಡ್ಕೊಂಡ್ಬಿಡಿ. ಸರಿದೋಗಿದೆ ಅಲ್ವಾ? ಈಗ ನಮಗೆ ಒಂದು ಪ್ರಶ್ನೆ ಇದೆ. ಈ ಅಲೋಹದ ಆಕ್ಸೈಡ್ಗಳು ನಮಗೆ ಸಿಕ್ಕಿದೆ. ಈ ಆಕ್ಸೈಡ್ಗಳು ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ಏನಾಗುತ್ತೆ? ನೋಡಿ, ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ಏನ್ ಸಿಗ್ತಾ ಇದೆ? ಒಂದು ಆಮ್ಲ ಸಿಗುತ್ತೆ.
ಅದನ್ನ ನಾವು ಕಾರ್ಬೋನಿಕ್ ಆಮ್ಲ ಅಂತ ಕರಿತೀವಿ. ಇದೇ ರೀತಿಯಾದ ಕೆಲಸವನ್ನ ನಾವು ಸಲ್ಫರ್ ಟ್ರೈಆಕ್ಸೈಡ್ ಜೊತೆ ಮಾಡಬಹುದು. ಅಂದ್ರೆ ಸಲ್ಫರ್ ಟ್ರೈಆಕ್ಸೈಡ್ ಅನ್ನ ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ? H2SO4 ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಸಿಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಲೋಹದ ಆಕ್ಸೈಡ್ಗಳಿಗೆ ನಾವು ನೀರು ಸೇರಿಸಿದಾಗ ನಮಗೆ ಆಮ್ಲ ಸಿಗ್ತಾ ಇದೆ. ಈ ಅಲೋಹದ ಸಾರಾಂಶಕ್ಕೆ ಬರೋಣ. ಅಲೋಹವನ್ನ ಆಕ್ಸಿಜನ್ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೆ ಅಲೋಹದ ಆಕ್ಸೈಡ್ಗಳು ಸಿಗ್ತಾ ಇದೆ. ಹಾಗೆ ಆ ಅಲೋಹದ ಆಕ್ಸೈಡ್ಗಳನ್ನ ನೀರಿನ ಜೊತೆ ನಾವು ಪ್ರತಿಕ್ರಿಯಿಸಿದಾಗ ನಮಗೆ ಆಮ್ಲ ಸಿಗ್ತಾ ಇದೆ. ಹಾಗಾಗಿ ಈ ಆಮ್ಲ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಲಿಟ್ಮಸ್ ಪೇಪರ್ ಆಗಿ ಪರಿವರ್ತಿಸುತ್ತೆ. ಹಾಗಾಗಿ ನೀವು ಲೋಹವನ್ನ ಹಾಗೂ ಅಲೋಹವನ್ನ ಹೋಲಿಸಿ ನೋಡಿದ್ರೆ ಎರಡು ಆಕ್ಸಿಜನ್ ಜೊತೆ ಪ್ರತಿಕ್ರಿಯಿಸಿದಾಗ ನಮಗೆ ಲೋಹದ ಆಕ್ಸೈಡ್ಗಳು ಹಾಗೂ ಅಲೋಹದ ಆಕ್ಸೈಡ್ಗಳು ಸಿಗ್ತಾ ಇತ್ತು. ನಂತರ ಇವೆರಡನ್ನೂ ಕೂಡ ನಾವು ನೀರಿನ ಜೊತೆ ಪ್ರತಿಕ್ರಿಯಿಸಿದಾಗ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲವನ್ನ ರಚನೆ ಮಾಡಿದ್ರೆ ಅಲೋಹದ ಆಕ್ಸೈಡ್ಗಳು ಆಮ್ಲವನ್ನ ರಚನೆ ಮಾಡ್ತಾ ಇದೆ. ನಂತರ ಈ ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನೀಲಿ ಬಣ್ಣವಾಗಿ ಪರಿವರ್ತನೆ ಮಾಡಿದ್ರೆ ಈ ಆಮ್ಲ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಕೆಂಪು ಲಿಟ್ಮಸ್ ಪೇಪರ್ ಆಗಿ ಪರಿವರ್ತನೆ ಮಾಡ್ತಾ ಇದೆ. ಈ ವಿಡಿಯೋ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ.